ಒಗ್ಗರಣೆಯನ್ನು ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೋಬೇಕು ಒಗ್ಗರಣೆ ಹಾಕೋಕ್ಕೆ ಮುಂಚೆ. ಒಗ್ಗರಣೆ ಹಾಕೋದಕ್ಕೆ ಇಷ್ಟು ಎಣ್ಣೆ ಹಾಕಿರಬೇಕು. ನೋಡಿ ಅಂದಾಜು ನಿಮಗೆ ಗೊತ್ತಾಗುತ್ತೆ ಒಗ್ಗರಣೆ ಹಾಕೋದಕ್ಕೆ. ಎಣ್ಣೆ ಕಾಯೋದಕ್ಕೆ ಬಿಡಬೇಕು. ಎಣ್ಣೆ ಕಾದ ನಂತರ ಸಾಸಿವೆ, ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ. ಇದನ್ನೆಲ್ಲ ನಾವು ತಿಂಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡುವಾಗ ಸಡನ್ನಾಗಿ ಬೇಗ ಮಾಡ್ಕೋಬಹುದಾದಂಥ ತಿಂಡಿ. ಏನಪ್ಪ ಅಂದರೆ ಬೆಳ್ಳುಳ್ಳಿ ಒಂದು ಬಿಡಿಸ್ಕೋಬೇಕಷ್ಟೆ. ಬೆಳ್ಳುಳ್ಳಿ ಒಂದು ಬಿಡಿಸ್ಕೊಂಡ್ರೆ ಬೇಗ ಆಗುವಂಥ ತಿಂಡಿ. ಉದ್ದಿನಬೇಳೆ ಹಾಕಿದ ನಂತರ ಜಜ್ಜಿಟ್ಕೊಂಡು ಇರುವಂಥ ಬೆಳ್ಳುಳ್ಳಿನ ಹಾಕಬೇಕು. ನಂತರ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಒಂದು ಬಿಡಿಸ್ಕೊಂಡ್ರೆ ನೀವು 5-10 ನಿಮಿಷದಲ್ಲಿ ಮಾಡ್ಕೋಬೋದಂಥ ಗೊಜ್ಜು. ಅನ್ನನೂ ರೆಡಿ ಇದ್ದರೆ ಕಲಿಸ್ಕೊಂಡು ತಿನ್ಬೋದು. ಸೇಮು ಪುಳಿಯೋಗರೆ ತಿಂದ ಹಾಗೆ ಇರುತ್ತೆ. ದಿಢೀರಂತ ಮಾಡ್ಕೋಬೋದಂಥ ತಿಂಡಿ. ಬೆಳ್ಳುಳ್ಳಿ ಗ್ರೇ ಕಲರ್ ಬರಬೇಕು. ನಂತರ ಬೆಳ್ಳುಳ್ಳಿ ಸ್ವಲ್ಪ ಗ್ರೇ ಕಲರ್ ಆದಮೇಲೆ ಬೇಳೆ ಸಾರು ಪುಡಿನ ನಾವು ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೇಕು. ನಾನಿಲ್ಲಿ 3-3.5 ಸ್ಪೂನ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗೊಜ್ಜಿಗೆ ಹಾಕ್ಕೊಳ್ಳಿ. ಬೇಕಾದರೆ ಅನ್ನ ಕಲಿಸುವಾಗ ನಾವು ಉಪ್ಪು ಹಾಕ್ಕೋಬಹುದು. ಬೇಳೆ ಸಾರು ಪುಡಿ ನಾನು ಹಾಕಿದ್ದು ಬೇಳೆ ಸಾರು ಪುಡಿ. ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡಿ ಹಾಕಬಹುದು. ನೋಡಿ ಖಾರದ ಪುಡಿ ಹಾಕಿ ಈ ಥರ ನಾವು ತಿರುಗಿಸ್ಬೇಕು 1-2 ನಿಮಿಷ. ಈ ಥರ 2 ನಿಮಿಷ ತಿರುಗಿಸಾದ್ಮೇಲೆ ನಾವು ಆಫ್ ಮಾಡಿಕೊಂಡು ಕಲಸಿ ನಾವು ಅನ್ನಕ್ಕೆ ಸರ್ವ್ ಮಾಡ್ಕೋಬೋದು. ಈ ಥರ ಅನ್ನ ಮಾಡಿಟ್ಕೊಂಡ್ರೆ ನಾವು ಅನ್ನನ ಹಾಕಿ ನಮಗೆ ಎಷ್ಟು ಬೇಕಷ್ಟು ಗೊಜ್ಜನ್ನ ಹಾಕಿ ಕಲಸಿ ಸರ್ವ್ ಮಾಡ್ತಾ ಇರ್ಬೋದು. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ನಾವು ಆಗಲೇ ಉಪ್ಪು ಹಾಕಿದ್ವಿ. ನಮಗೆ ಟೇಸ್ಟ್ ನೋಡಿ ಉಪ್ಪು ಬೇಕಾದರೆ ಹಾಕೋಬಹುದು. ಈಗ ಸರ್ವ್ ಮಾಡೋದಕ್ಕೆ ರೆಡಿ. ಒಗ್ಗರಣೆ ಅನ್ನ ರೆಡಿ. ಇದು ಅನ್ನ ಏನಾರ ನೈಟು ಅನ್ನ ಉಳ್ಕೊಂಡ್ರೆ ತಕ್ಷಣಕ್ಕೆ ಮಾಡ್ಕೊಳ್ಬಹುದಂಥ ತಿಂಡಿ ಒಗ್ಗರಣೆ ಅನ್ನ. ಎಂಥ ಬ್ಯಾಚುಲರ್ಗಳಾಗಲಿ ಗೃಹಿಣಿಯರಾಗಲಿ ಅರ್ಜೆಂಟಾಗಿ ಎಲ್ಲೋ ಹೋಗಬೇಕು ಅಂತಂದಾಗ ಬೆಳ್ಳುಳ್ಳಿ ಒಂದು ಬಿಡಿಸ್ಕೊಂಡ್ರೆ ತಕ್ಷಣವಾಗಿ ತಯಾರಾಗುವಂಥದ್ದು ತಿಂಡಿ ಇದು.
ಎಲ್ಲರೂ ಮಾಡ್ಕೋಬೋದು, ಈಸಿಯಾಗಿರೋವಂಥದ್ದು, ತುಂಬ ಟೇಸ್ಟಿಯಾಗೂ ಇರುತ್ತೆ. ಒಂದು ಸರಿ ನೀವು ಮಾಡ್ಕೊಂಡು ನೋಡಿ. ದಯವಿಟ್ಟು ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.